ಆತ್ಮೀಯರೇ ಎಲ್ಲರಿಗೂ ನಮಸ್ತೆ. ತುಂಬ ದಿನಗಳಾದ ನಂತರ ಮತ್ತೆ ನಮ್ಮ ಕುರಿ ಶೆಡ್ ಮಾಹಿತಿ ನಿಮಗೆ ಕೊಡ್ತಾ ಇದೆ. ಏನು ಅಂತೇಳಿದ್ರೆ ಸುಮಾರು ಜನ ಕೇಳಿದ್ರಿ, ಅದು ನಿಮ್ಮ ಫುಡ್ ರೇಟ್ ಹೆಂಗಿರುತ್ತೆ, ಫುಡ್ ಯಾವ ಥರ ಹಾಕ್ತೀರಿ, ಆ ಫುಡ್ ಟೈಮ್ ಟೇಬಲ್ ಯಾವ ಥರ ಮೇಂಟೈನ್ ಮಾಡ್ತೀರಿ ಅಂಥೇಳಿ ಆ ವಿಚಾರವಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಜೊತೆಗೆ ಫುಡ್ ಮೇಂಟೈನಲ್ಲಿ ನಾವು ಮಾಡೋ ಸಂದರ್ಭದಲ್ಲಿ ವೇಸ್ಟ್ ಆಗೋದಾ ಅಥವಾ ಈ ಥರ ವಿಚಾರಗಳು ಕೂಡ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಹಾಗೆ ನಿಮ್ಮಿಂದನೂ ಕೂಡ ಕೆಲವು ಸಲಹೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತೇಳಿದ್ರೆ, ನಾವು ಆದಷ್ಟು ಮಾರ್ನಿಂಗ್ಗೆ ಆಗಲಿ ಅಥವಾ ಈವ್ನಿಂಗ್ ಆಗಲಿ ಶೆಡ್ಡನ್ನು ಅದರಲ್ಲಿ ಏನಿರುತ್ತೆ ಪೂರ್ತಿ ಪ್ರಮಾಣದ ಕ್ಲೀನಿಂಗ್ ವಾಶ್ ಮಾಡ್ಕೊಂಡ್ಬಿಡ್ತೀವಿ. ಒಂದು ಡೆಟಾಲ್ ವಾಶ್ ಅಂಥೇಳಿ. ಯಾಕೆ ಡೆಟಾಲ್ ವಾಶ್ ಅಂತ ಹೇಳಿದರೆ, ಅದು ಇನ್ಫೆಕ್ಷನ್ ಆಗಲಿ ಏನೇ ಆಗಲಿ ಕುರಿಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಡಾಕ್ಟ್ರು ಒಂದು ಸಲಹೆ ಕೊಟ್ಟಿದ್ದರು. ನೀವು ಸ್ಪ್ರೇ ಏನಾದರೂ ಮಾಡಿ ಅಥವಾ ಕ್ಲೀನಾಗಿ ಬಟ್ಟೆಯಿಂದ ಮ್ಯಾಟ್ಗಳನ್ನು ಒರೆಸ್ಬಿಡಿ ಅಂಥೇಳಿ. ಅದೇ ನಿಟ್ಟಿನಲ್ಲಿ ಡೆಟಾಲ್ ವಾಶ್ ಮಾಡಿಬಿಟ್ಟು ಡೆಟಾಲ್ನ ಒಂದು ml ಅಥವಾ ಒಂದು 2 ml ಒಂದು ಬಕೆಟ್ ನೀರಿಗೆ ಹಾಕಿ ಅದನ್ನು ಪೂರ್ತಿ ವಾಶ್ ಮಾಡಿಕೊಂಡು ಆನಂತರ ಫೀಡ್ಗೆ ಏನಿದೆ ಅದನ್ನು ನಾವು ಮುಂಚೂಣಿಯಲ್ಲಿ ಏನು ಮಾಡ್ತೀವಿ ಆ ಥರ ಮುಂದುವರಿತೀವಿ. ಹಾಗೆ ಕೆಲವೊಂದು ಮರಿಗಳಿಗೆ ಎಷ್ಟು ಬೇಕು ಫೀಡು ಏನು ಇವೆಲ್ಲವೂ ಕೂಡ ಆರಂಭದಲ್ಲಿ ನಮಗೆ ಸ್ವಲ್ಪ ಗೊಂದಲ ಆಗ್ತಾಯಿತ್ತು. ಎಷ್ಟು ಕೊಡಬೇಕು ಎಷ್ಟು ಬಿಡಬೇಕು ಅನ್ನೋದು. ಜಾಸ್ತಿ ಹಾಕಿಬಿಡ್ತೀವಿ, ಹೆಚ್ಚು ಕಡಿಮೆ ಒಂದು 350-400 ಗ್ರಾಮ್ ಹಾಕಿದಾಗ ಸಣ್ಣ ಮರಿಗಳು ಉಳಿಸ್ಬಿಡೋದು. ದೊಡ್ಡ ಮರಿಗಳೇನಿದ್ದಾವೆ ಪೂರ್ತಿ ಕಂಪ್ಲೀಟಾಗಿ ಖಾಲಿ ಮಾಡಿಬಿಡೋದು. ಇಲ್ಲಾಂದರೆ ಸಣ್ಣ ಮರಿಗಳ ಜೊತೆಗೆ ಹೋಗ್ಬಿಟ್ಟು ಅವನ್ನೂ ಕೂಡ ತಿಂದು ಹಾಕ್ಬಿಡೋದು. ಹಾಗಾಗಿ ಸಣ್ಣ ಮರಿಗಳನ್ನೇ ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ಇನ್ನು ದೊಡ್ಡ ಮರಿಗಳನ್ನು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ತೂಕವಾಗಿ ಒಂದು ಏನಿದೆ ಬೌಲ್ ಇದೆ, ಅದು 1 kgದು. ಅದು ಆ ಬೌಲನ್ನು ಯೂಸ್ ಮಾಡಿಕೊಂಡು ದೊಡ್ಡ ಮರಿಗಳಿಗೆ ದೊಡ್ಡ ಟಬ್ಬು, ಸಣ್ಣ ಮರಿಗಳಿಗೆ ಸಣ್ಣ ಟಬ್ಬು ಥರ. ಹಾಗೆ ಏನಂದರೆ ಒಂದು 6 kg ದೊಡ್ಡ ಮರಿಗಳಿಗೆ ಬಂದರೆ ಇನ್ನೊಂದು ಸಣ್ಣ ಮರಿಗಳಿಗೆ ಇನ್ನೊಂದು 4 kg ಅಷ್ಟು, 3 kg ಅಷ್ಟು, ಈ ಥರ ಮರಿಗಳ ಆಧಾರದ ಮೇಲೆ ನಾವು ಸಣ್ಣ ಮರಿಯಿಂದ ದೊಡ್ಡ ಮರಿಗೆ ಹೀಗೆ ಏರ್ಕೊಳ್ತಾ ಹೋಗೋದು, ಏರಿಕೆ ಕ್ರಮ ಅಂತಾರಲ್ಲ ಆ ಥರ. ನೋಡ್ತಾ ಇದ್ರಲ್ಲ, ಸ್ಟಾರ್ಟಿಂಗ್ ಸಣ್ಣ ಮರಿಗಳಿಗೆ ಹಾಕಿದ್ದೀವಿ. ಇದೇ ಥರ ಯೂಸ್ ಮಾಡ್ಕೊತ ಹೋಗ್ತೀವಿ ಫೀಡನ್ನು. ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಆರಂಭದಲ್ಲಿ ಫೀಡ್ ತಿಂತಿರಲಿಲ್ಲ. ಮೋಸ್ಟ್ಲಿ ಅವಕ್ಕೆ ಪ್ರಾಕ್ಟೀಸ್ ಆಗಿರಲಿಲ್ವೋ ಏನೋ, ಅಥವಾ ನಾವು ತಂದಾಗ ಅವ್ರು ಹೇಗಿದ್ವೋ ಏನೋ ಅವೆಲ್ಲ. ಬಟ್ ಇಲ್ಲಿ ಬಂದ ನಂತರ ಚೆನ್ನಾಗಾಗಿದೆ, ಗ್ರೋತ್ ಚೆನ್ನಾಗಿ ಆಗ್ತಾಯಿದೆ ಫೀಡ್ದು. ಕೆಲವರು ಈಗ ಬಾಯ್ಲರ್ ಫಿನಿಷರ್ ಇರುತ್ತೆ, ಅದನ್ನು ಕೊಡಿ ಮಿಕ್ಸ್ ಮಾಡಿ ಅಂದ್ರೆ ಅದನ್ನು ಮಿಕ್ಸ್ ಮಾಡಿ ಕೊಡ್ತಾಯಿದೆ. ಅದೇನಿಲ್ಲ ಅಂದರೆ ಒಂದು ದೊಡ್ಡ ಮರಿಗಳು 450 ಅರ್ಧ kg ಅಷ್ಟು ಕೂಡ ಫೀಡ್ ಚೆನ್ನಾಗಿ ತೊಗೊಳ್ತದೆ. ಫಸ್ಟು ಮಾರ್ನಿಂಗ್ ಆಗಿರ್ಬೋದು ಅಥವಾ ಈವ್ನಿಂಗ್ ಆಗಿ 2 ಹೊತ್ತೂ ನಾವು ಹಾಕ್ತೀವಿ. ಸಣ್ಣ ಮರಿಗಳು 350-400 ಗ್ರಾಮ್ ಒಳಗೆ ತೊಗೊಳ್ತವೆ. ವೇಸ್ಟ್ ಮಾಡಿದ ಹಾಗೆ ನೋಡ್ಕೊಳ್ತೀವಿ. ಯಾಕಂದರೆ ಫೀಡ್ ವೇಸ್ಟ್ ಮಾಡಿಬಿಟ್ವಿ ಅಪ್ಪ ಅಂತ ಹೇಳಿದ್ರೆ ಮುಂದೆ ಸ್ವಲ್ಪ ನಮಗೆ ಖರ್ಚು ವೆಚ್ಚಗಳು ಉಳಿಸೋದು ಕಷ್ಟ ಏನೋ ಅಂತ. ಯಾಕಂದರೆ ಮೊದಲನೇ ಬ್ಯಾಚೆಲ್ಲ ಒಂದು ಐಡಿಯಾ ಈ ಥರ ನೋಡ್ತಾ ಇದ್ರಲ್ಲ, ಈ ಥರ ಗ್ರಿಪ್ಪಲ್ಲಿ ಆಲ್ಮೋಸ್ಟ್ ಈ ಫೀಡ್ ಏನಿದೆ ಬಾಯ್ಲರ್ ಸ್ಟಾರ್ಟರ್ ಫೀಡ ಮತ್ತು ಪೇಣ ಇವೆರಡು ಮಿಕ್ಸ್ ಮಾಡಿ ಕೊಟ್ಟಾಗ ಚೆಂದ ತಿನ್ನುತ್ತೆ. ಕುರಿ ಮರಿಗಳು ಎಲ್ಲವೂ ಚೆನ್ನಾಗಿ ತಿನ್ನುತ್ತೆ, ಯಾವುದು ವೇಸ್ಟ್ ಮಾಡಲ್ಲ, ಆದಷ್ಟು ವೇಸ್ಟ್ ಮಾಡಲ್ಲ. ಆರಂಭದಾಗ ಒಂದು 3-4 ಡೇಸು ವೇಸ್ಟ್ ಆಗ್ತಾಯಿತ್ತು. ಆಮೇಲೆ ನಮಗೆ ಇದು ಯಾಕಪ್ಪ ಜಾಸ್ತಿ ಆಗುತ್ತೇನೋ ಅಂತೇಳಿ ಆಮೇಲೆ ಇಲ್ಲ, ಈ ಥರ ಕ್ಲೀನಾಗೆ ಎಲ್ಲಿ ಕಡಿಮೆ ಇದೆ ಹೆಚ್ಚು ಕಡಿಮೆ ಅಬ್ಸರ್ವ್ ಮಾಡ್ಕೋಬೇಕು, ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕ್ತಾ ಹೋಗ್ತೀವಿ. ಕಲ್ಲಿಗಿಲ್ಲಿದ್ದರೆ ಸ್ವಲ್ಪ ಹಂಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದ್ರ ಮೇಲೆ. ಈ ಥರ ಫೀಡು ಕಂಟಿನ್ಯೂಟಿ ನಮ್ಮಲ್ಲಿ ಇರುವಂಥದ್ದು ನಿಮ್ಗೆ ತೋರಿಸ್ತಾ ಇದ್ದೀವಲ್ಲ ಹೀಗೆ. ಬಂಧುಗಳೇ, ಕೆಲವರು ನನಗೆ ಯಾವ ಟೈಮಿಂಗ್ಸ್ ಅಂತ ಹೇಳಿದ್ರಲ್ಲ, ಅದೇ ಕ್ಲೀನಿಂಗ್ ಎಲ್ಲ ಆದ ನಂತರ ಮಾರ್ನಿಂಗ್ ಒಂದು ಅರ್ಲಿ 7 ಗಂಟೆ ಒಳಗೆ ಹೆಚ್ಚು ಕಡಿಮೆ ಒಂದು ಸತಿ ಪೇಣ ಫೀಡ್ ಏನಿದೆ ಎಲ್ಲವೂ ಕೊಟ್ಟುಬಿಡ್ತೀವಿ. ಅದು ಪೂರ್ಣ ಪ್ರಮಾಣದಲ್ಲಿ ತೊಗೊಂಡು ಅದರ ನಂತರ ಅದರಲ್ಲಿ ಕ್ಯಾಲ್ಶಿಯಮ್ಮು ಮಿನರಲ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತೀವಲ್ಲ, ತೊಗೊಂಡ ನಂತರ ಅವ್ನು ನೀರು ಕೊಡೋದು, ರೆಸ್ಟ್ ಮಾಡ್ತಾ ಒಂದು 2 ಗಂಟೆ. ಆನಂತರ ರಾಗಿ ಹುಲ್ಲು, ಆದಷ್ಟು ರಾಗಿ ಹುಲ್ಲನ್ನೇ ಹೆಚ್ಚು ಕೊಡ್ತಾಯಿದ್ದೀವಿ. ಭತ್ತದ ಹುಲ್ಲು ಬೇಡ ಅಂತಿದ್ದೀವಿ, ಅದು ಸ್ವಲ್ಪ ಪ್ರಮಾಣ ಯಾಕಂದ್ರೆ ತರಿಸಿದೆ ವೇಸ್ಟ್ ಆಗಬಾರ್ದು ಅಂತ ಸ್ವಲ್ಪ ಪ್ರಮಾಣ ಮಿಕ್ಸ್ ಮಾಡಿಕೊಡ್ತೀವಿ. ರಾಗಿ ಮತ್ತು ಭತ್ತದ ಹುಲ್ಲು ಇವೆರಡೂ ಕೂಡ ಮಿಕ್ಸ್ ಮಾಡಿಕೊಡೋದ್ರಿಂದ ಅಡ್ಡಿ ಇಲ್ಲ, ವೇಸ್ಟೇಜಿಂದ ಫುಡ್ಡು ಇದ್ರದ್ದು ಕಡಿಮೆ ಆಗ್ತಾಯಿದೆ. ಮೇವುದು, ಒಣ ಮೇವುದು ಸ್ವಲ್ಪ ಕಡಿಮೆ ತಿಂತದೆ. ಫುಡ್ ತಿಂದ ನಂತರ ಮೇವಿಗೆ ಜಾಸ್ತಿ ಅವು ಹಪಾಹಪಿ ಮಾಡೋದಿಲ್ಲ, ಎಷ್ಟು ಬೇಕಷ್ಟು ತಿಂದು ಇದು ಮಾಡ್ತೀವಿ. ಅದನ್ನು ಸೈಡಿಗೆ ಹಾಕ್ಕೊತೀವಿ ಮೇವು ವೇಸ್ಟ್ ಆದಾಗ. ಇಲ್ಲಿ ನೋಡ್ತಾ ಇದ್ರಲ್ಲ ಇವೆಲ್ಲ. ಮತ್ತು ಮಧ್ಯಾಹ್ನ ಬಿಸಿಲಿನ ಟೈಮಲ್ಲಿ ಏನು ಕೊಡ್ಲಿಕ್ಕೆ ಹೋಗೋದಿಲ್ಲ ನಾವು. ಮೇವು ಏನು ಹಾಕಿದರೂ ಅದು ರೆಸ್ಟ್ ಮಾಡ್ತವೆ. ಇವನ್ನ ಆ ಹೀಟಿಗೆ ಜಳಕ್ಕೆ ಆದಷ್ಟು ಬರೋದಿಲ್ಲ ಮೇವು ತಿನ್ನಲಿಕ್ಕೆ. ಮತ್ತು 4-4:15 ಅಷ್ಟೊತ್ತಿಗೆ ನೀವು ನೋಡ್ತಾ ಇದ್ರಲ್ಲ ಫೀಡು ಪೇಣದ ಮತ್ತು ಪೇಣ ರಾಗಿ ಪೇಣ ಕೊಡ್ತೀವಿ. ಸಂಜೆ 7 ಗಂಟೆ ಅಷ್ಟೊತ್ತಿಗೆ ರಾಗಿ ಹುಲ್ಲು ಕೊಡ್ತಾಯಿದ್ವಿ. ತೂಕ ಗ್ರೋತ್ ಚೆನ್ನಾಗಿ ಬರ್ತಾಯಿದೆ, ಅದು ಪ್ಲಸ್ ಪಾಯಿಂಟ್. ಗ್ರೋತ್ ಚೆನ್ನಾಗಿ ಬಂದಷ್ಟು ನಮಗೂ ಲಾಭ. ಅದಕ್ಕೆ ಹೇಳ್ತಾರಲ್ಲ, ಕುರಿ ಕೊಬ್ಬದಷ್ಟು ಕುರುಬನಿಗೆ ಲಾಭ ಅಂತ. ಈಗ ಎಲ್ಲರೂ ಸಾಕ್ತಿದ್ದಾರೆ ಪಾಪ. ನಾವು ಒಂದಿದಕ್ಕೆಲ್ಲ ಎಲ್ಲರೂ ಕುರಿಗಳು ಸಾಕ್ತಾಯಿದ್ದಾರೆ. ಹಾಗಾಗಿ ಗಾದೆ ಮಾತು ಅದು ನಿಜ. ವಾಸ್ತವದಲ್ಲಿ ದೊಡ್ಡವ್ರು ಹೇಳಿದ್ದು ಈಗ ಅನುಕೂಲಕ್ಕೆ ಬರ್ತಾಯಿದೆ. ಅದೆಷ್ಟು ಕೊಬ್ತದೋ ಲಾಭ ಇರೋದು ಸಾಕಾಣಿಕೆ ಮಾಡಿದವರಿಗೆ ಅಂಥೇಳಿ. ಹೇಗಿದೆ ನೋಡ್ರಪ್ಪ ರೂಟೀನು. ಶೆಡ್ಡಲ್ಲಿ ನೀಟ್ನೆಸ್ ಅದು ಹೈಜಿನಿಕ್ಕೆ ಮೇಂಟೈನ್ ಮಾಡ್ತಾಯಿದ್ದೀವಿ. ಕುರಿಗಳು ಕೂಡ ತುಂಬ ನೀಟಾಗಿ ಕಾಣ್ತಿದ್ದಾವೆ, ನೋಡ್ತಾ ಇದ್ರಲ್ಲ.
ಇಕ್ಕೆ ಎಲ್ಲ ಕೆಳಗೆ ಹೋಗೋ ಕಾರಣಕ್ಕೆ ನಮ್ಗೆ ಪದೇ ಪದೇ ಹೊಡೆಯೋ ವ್ಯತ್ಯಾಸ ಕಂಡು ಬರ್ತಾಯಿಲ್ಲ. ಏನೇ ಆಗಲಿ ಒಳ್ಳೆ ಹೈಟೆಕ್ ಶೆಡ್ ಪ್ಲಾನ್ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ ಈ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಮತ್ತು ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಟಬ್ಗಳು ಕ್ಲೀನ್ ಇರಲಿ, ನೀರಿನ ಟಬ್ಗಳು ಆದಷ್ಟು ವಾಶ್ ಮಾಡಿದರೆ ಡೈಲಿ 2 ಟೈಮ್ ಬೆಳಗ್ಗೆ ಸಂಜೆ ಅಥವಾ ಅಬ್ಸರ್ವ್ ಮಾಡಿ ಹಿಕ್ಕೆ ಏನಾದ್ರು ಇತ್ತಪ್ಪ ಅಂದರೆ ಅಬ್ಸರ್ವ್ ಮಾಡಿ ದಯವಿಟ್ಟು ಅದನ್ನು ವಾಶ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಮೋಷನ್ ಆಗೋ ಸಾಧ್ಯತೆ ಇರುತ್ತೆ, ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಟಬ್ಗಳನ್ನು ಕೂಡ ವಾಶ್ ಮಾಡ್ಕೊಳ್ತೀವಿ. ಒಟ್ಟಾರೆ ನಾವು ಏನೇ ಹೇಳಿದ್ರು ಕೂಡ ಒಂದು ಸಂತೋಷ ಏನು ಅಂದರೆ ಈ ಪ್ರಾಣಿ ಪಕ್ಷಿಗಳ ಜೊತೆ ನಾವು ಟೈಮ್ ಎಷ್ಟು ಸ್ಪೆಂಡ್ ಮಾಡ್ತೀವೋ ಅಷ್ಟು ಖುಷಿ ಇರುತ್ತೆ ನಮಗೆ. ಆ ನೆಮ್ಮದಿಗೋಸ್ಕರ ಒಂದು ಎಲ್ಲರಿಗೂ ಸಿಗೋಲ್ಲ ಅದೃಷ್ಟ. ಈ ಅದೃಷ್ಟ ಸಿಕ್ಕೋರಿಗಂತೂ ಖಂಡಿತ ನಾನು ಏನೇ ಹೇಳ್ತೀನಿ ಅಂದರೆ ಗಾಡ್ ಗಿಫ್ಟ್ ಅಂತೇಳಿ, ದೇವ್ರ ಗಿಫ್ಟು. ಹಾಗಾಗಿ ನಾವು ಎಷ್ಟು ಶ್ರಮ ಹಾಕ್ತೀವಿ ಅಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಚೆನ್ನಾಗಿರುತ್ತೆ, ಅವಿಂದನೂ ಕೂಡ ನಮ್ಗೆ ಲಾಭ ಇರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಏನೇ ಆಗಲಿ ಸ್ನೇಹಿತರೆ, ನಿಮ್ಮ ಸಲಹೆಗಳು ನನಗೆ ಇಂಪಾರ್ಟೆಂಟ್ ಆಗಬೇಕು. ಸಲಹೆಗಳನ್ನು ಕೊಡ್ತಾ ಹೋಗಿ. ಹೀಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಪ್ಡೇಟ್ ಆಗುತ್ತೆ ಏನಾದರೂ ಹೆಚ್ಚು ಕಡಿಮೆ ವಿಚಾರ, ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ನಾನು ನಮ್ಮ ಶೆಡ್ ಕಡೆಯಿಂದ ಹಂಚ್ಕೊಳ್ತೀನಿ. ಏನಂತೀನ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿಕೊಡಿ. ಆದಷ್ಟು ಜನ ನಿಮ್ಮ ಸ್ನೇಹಿತರ ಬಳಗದಿಂದ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸ್ನೇಹಿತರೆ. डिवॉर्मिंग करायचो रस्ते वेट आती असला